ಶಾರದಾ ಅನ್ನುವವಳು ತುಂಬಾ ಸುಂದರವಾದ ಹೆಂಗಸು. ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರೂ ಸಹ ಅವಳ ಅಂದ ಚಂದಕ್ಕೆ ಯಾವ ಕೊರತೆಯೂ ಇರಲಿಲ್ಲ. ಒಂದಿನ ಏನಾಗುತ್ತಂದರೆ, ಇದ್ದಕ್ಕಿದ್ದ ಹಾಗೆ ಅವಳ ಮುಖದ ಮೇಲೆ ಮೊಡವೆಯ ರೀತಿಯ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುತ್ತೆ. ಮೊದಲು ಮುಖದಲ್ಲಿ ಆಗಿರುವುದು ಮೊಡವೆ ಅಂತ ಸುಮ್ಮನಿರುತ್ತಾಳೆ. ಆದರೆ ದಿನ ಕಳೆದಂತೆ ಅವುಗಳ ಸಂಖ್ಯೆ ಜಾಸ್ತಿ ಆಗುವುದಕ್ಕೆ ಶುರುವಾಗುತ್ತೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ, ಇದು ಮೊಡವೆಯಲ್ಲ, ಯಾವುದೋ ಅಲರ್ಜಿ ಅಂತ ಅಂದುಕೊಂಡು ವೈದ್ಯರ ಬಳಿ ಹೋಗುತ್ತಾಳೆ. ವೈದ್ಯರು ಶಾರದಾಳ ಮುಖವನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಮುಖಕ್ಕೆ ಹಚ್ಚುವುದಕ್ಕೆ ಮದ್ದು ಕೊಡುತ್ತಾರೆ. ಆದರೆ ಅವಳು ಎಷ್ಟೇ ಹಚ್ಚಿದರೂ ಅವುಗಳ ಸಂಖ್ಯೆ ಮಾತ್ರ ಕಡಿಮೆಯಾಗುವುದಿಲ್ಲ. ಆಗ ಶಾರದಾಳಿಗೆ ತಲೆ ಬಿಸಿಯಾಗುವುದಕ್ಕೆ ಶುರುವಾಗುತ್ತೆ. ಶಾರದಾಳ ಗಂಡ ಚೇತನ್ ಕೆಲಸಕ್ಕೆ ಹೋದಾಗ ಅವಳು ಬೇರೆ ವ್ಯವಹಾರದಲ್ಲಿ ತೊಡಗಿಕೊಳ್ಳುತ್ತಾಳೆ. ಆ ವ್ಯವಹಾರ ಏನಪ್ಪ ಅಂದರೆ ಹಣ ತೆಗೆದುಕೊಂಡು ಮಾಡಿಸಿಕೊಳ್ಳುವ ಕೆಲಸ. ಈ ವಿಷಯ ಚೇತನ್ಗೆ ಗೊತ್ತು. ಆದರೆ ಅವನಿಗೂ ಬೇರೆ ಸಂಬಂಧವಿದ್ದ ಕಾರಣ ಸುಮ್ಮನಿರುತ್ತಿದ್ದ. ಶಾರದಾ ತುಂಬಾ ರೂಪವತಿಯಾಗಿದ್ದರಿಂದ ತುಂಬ ಜನರು ಬಂದು ಶಾರದಾಳಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ತಮ್ಮೆಲ್ಲ ಆಸೆಗಳನ್ನು ತೀರಿಸಿಕೊಂಡು ಹೋಗುತ್ತಿದ್ದರು. ಆದರೆ ಶಾರದಾಳ ಮುಖದಲ್ಲಾಗಿರುವ ಮೊಡವೆಯ ರೀತಿಯ ಗುಳ್ಳೆಗಳಿಂದ ಬಂದವರೆಲ್ಲರೂ ಕೂಡ ಶಾರದಾಳ ಮುಖವನ್ನು ನೋಡಿ ಅವಳಿಗಾಗಿರುವ ಅಲರ್ಜಿ ತಮಗಾಗುತ್ತೆ ಅನ್ನೋ ಭಯದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಹೋಗುತ್ತಿದ್ದರು. ಇದರಿಂದ ಶಾರದಾಳಿಗೆ ತುಂಬಾ ತಲೆಬಿಸಿಯಾಯಿತು. ಶಾರದಾ ಆಂಟಿಯ ಪಕ್ಕದ ಮನೆಯ ಹುಡುಗ ರಾಜುವಿಗೆ ಅವಳ ಮೇಲೆ ತುಂಬಾ ಆಸೆ ಇತ್ತು. ಅವನು ಶಾಲೆಗೆ ಹೋಗುತ್ತಿರುವ ಹುಡುಗನಾಗಿದ್ದರಿಂದ ಅವನ ಬಳಿ ಹಣವಿರುತ್ತಿರಲಿಲ್ಲ. ಹಾಗಾಗಿ ಒಂದಲ್ಲ ಒಂದು ದಿನ ಶಾರದಾಳನ್ನು ಒಲಿಸಿಕೊಂಡು ಅವಳಿಗೆ ಚೆನ್ನಾಗಿ ಮಾಡಿ ತನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕಂತ ಅಂದುಕೊಂಡಿದ್ದ. ಆದರೆ ರಾಜು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಶಾರದಾಳನ್ನು ಮಾತ್ರ ಒಲಿಸಿಕೊಳ್ಳುವುದಕ್ಕೆ ಆಗಲೇ ಇಲ್ಲ. ಶಾರದಾ ತುಂಬ ಜನ ವೈದ್ಯರ ಬಳಿ ಹೋಗಿ ಮದ್ದು ಮಾಡಿಸಿಕೊಂಡರೂ ಮುಖದಲ್ಲಿ ಆಗಿರುವ ಅಲರ್ಜಿ ಮಾತ್ರ ಕಡಿಮೆಯಾಗಲೇ ಇಲ್ಲ. ಈ ವಿಷಯವನ್ನು ಅರಿತ ರಾಜು ಏನು ಮಾಡುತ್ತಾನೆ ಎಂದರೆ, ಒಂದೊಳ್ಳೆ ಉಪಾಯವನ್ನು ಮಾಡಿ ಶಾಲೆಗೆ ರಜೆಯನ್ನು ಹಾಕಿ ಶಾರದಾಳ ಗಂಡ ಚೇತನ್ ಕೆಲಸಕ್ಕೆ ಹೋದ ನಂತರ ಶಾರದಾಳ ಮನೆಗೆ ಹೋಗುತ್ತಾನೆ. ಶಾರದಾ ಕುರ್ಚಿಯ ಮೇಲೆ ಕುಳಿತುಕೊಂಡು ತನ್ನ ಸೌಂದರ್ಯ ಹಾಳಾಯಿತಲ್ಲ ಅನ್ನೋ ತಲೆ ಬಿಸಿಯಿಂದ ಅಳುತ್ತಿರುತ್ತಾಳೆ. ಆವಾಗ ರಾಜು ಒಳಗಡೆ ಹೋಗಿ ಶಾರದಾಳ ಪಕ್ಕದಲ್ಲಿ ಕುಳಿತು ತುಂಬಾ ಪ್ರೀತಿಯಿಂದ ಮಾತನಾಡಿಸುತ್ತಾ ಶಾರದಾಳ ಹತ್ತಿರ, ನಿಮ್ಮ ಮುಖದಲ್ಲಾಗಿರುವ ಅಲರ್ಜಿಗೆ ಸರಿಯಾಗಿರುವ ಮದ್ದು ನನ್ನ ಬಳಿ ಇದೆ. ಆದರೆ ನೀವು ಅದನ್ನು ಹಚ್ಚಿಕೊಳ್ಳುತ್ತೀರೋ ಇಲ್ಲವೋ ಅನ್ನುವುದೇ ನನಗಿರುವ ದೊಡ್ಡ ಅನುಮಾನ ಅಂತ ಹೇಳ್ತಾನೆ. ರಾಜುವಿನ ಮಾತು ಕೇಳಿ ಶಾರದಾ ಅಳುವುದನ್ನು ನಿಲ್ಲಿಸಿ, ರಾಜು, ಅದು ಯಾವ ಮದ್ದಾದರೂ ಸರಿ, ನಾನು ಖಂಡಿತವಾಗಿ ಹಚ್ಚಿಕೊಳ್ಳುತ್ತೇನೆ. ದಯವಿಟ್ಟು ಅದು ಯಾವ ಮದ್ದು ಅಂತ ಹೇಳು, ನಿನಗೆ ನಾನು ಎಷ್ಟು ಹಣ ಬೇಕಾದರೂ ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ರಾಜು ಹೇಳುತ್ತಾನೆ, ಆ ಮದ್ದಿಗೆ ಹಣವೇನು ಕೊಡೋದು ಬೇಡ, ನಿಮ್ಮ ಒಪ್ಪಿಗೆ ಬೇಕು ಅಷ್ಟೇ ಅಂತ ಹೇಳುತ್ತಾನೆ. ಆವಾಗ ಶಾರದಾ ಹೇಳ್ತಾಳೆ, ಖಂಡಿತವಾಗಿಯೂ ನನ್ನ ಒಪ್ಪಿಗೆ ಇದೆ ಕಣೋ, ಮೊದಲು ಅದು ಯಾವ ಮದ್ದು ಮತ್ತು ಎಲ್ಲಿ ಸಿಗುತ್ತೆ ಹೇಳು ಅಂತ ಹೇಳುತ್ತಾಳೆ. ಆವಾಗ ರಾಜು ಹೇಳುತ್ತಾನೆ, ಆ ಮದ್ದು ಬೇರೆ ಯಾವುದೂ ಅಲ್ಲ, ನನ್ನ ತಮ್ಮನ ಬಳಿ ಇರುವ ಗಟ್ಟಿಯಾಗಿರುವ ಬಿಳಿ ಮದ್ದು. ಅದನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಂಡರೆ ಖಂಡಿತವಾಗಿಯೂ ನಿಮಗಾಗಿರುವ ಅಲರ್ಜಿ ವಾಸಿಯಾಗುತ್ತೆ. ಆದರೆ ನೀವು ಕನಿಷ್ಠ ಅಂದರೂ 1 ತಿಂಗಳವರೆಗೆ ಹಚ್ಚಿಕೊಳ್ಳಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಶಾರದಾ ಹೇಳುತ್ತಾಳೆ, ಸರಿ ಕಣೋ, ನೀನು ಹೇಳಿದ ಹಾಗೆ ಚೇತನ್ ಹತ್ತಿರ ಹೇಳಿ 1 ತಿಂಗಳ ತನಕ ಹಚ್ಚಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ರಾಜು ಹೇಳುತ್ತಾನೆ, ಅವರಿಗೆ ತುಂಬಾ ವಯಸ್ಸಾಗಿದೆ ಅಲ್ವಾ, ಹಾಗಾಗಿ ಅದರಲ್ಲಿ ಜಾಸ್ತಿ ಪವರ್ ಇರುವುದಿಲ್ಲ. ನಾನಿನ್ನು ಚಿಕ್ಕವನಲ್ವ, ಹಾಗಾಗಿ ನನ್ನದರಲ್ಲಿರುವ ಪವರ್ ತುಂಬಾ ಜಾಸ್ತಿ ಇರುವುದರಿಂದ ಬೇಗನೆ ವಾಸಿಯಾಗುತ್ತೆ ಅಂತ ಹೇಳುತ್ತಾನೆ. ಅದಕ್ಕೆ ಶಾರದಾ ಹೇಳುತ್ತಾಳೆ, ಹೌದು ಕಣೋ, ನೀನು ಹೇಳುವುದು ಸರಿಯಾಗಿದೆ. ಇನ್ನು ಸ್ವಲ್ಪವೂ ತಡ ಮಾಡುವುದು ಬೇಡ. ಇವತ್ತಿನಿಂದಾನೇ ನನ್ನ ಮುಖಕ್ಕೆ ಹಾರಿಸಿ ಗುಣಪಡಿಸು. ಅಲರ್ಜಿ ವಾಸಿಯಾದ ಮೇಲೆ ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ ಅಂತ ಹೇಳಿ ಅಲ್ಲೇ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ಫ್ರೆಂಡ್ಸ್, ಅವನ ಜಾಗದಲ್ಲಿ ನೀವು ಇದ್ದಿದ್ರೆ ಏನು ಮಾಡುತ್ತಿದ್ರಿ ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಶಾರದಾಳ ಮಾತು ಕೇಳಿ ರಾಜುವಿಗಂತೂ ತುಂಬಾ ಖುಷಿಯಾಗುತ್ತೆ. ತಾನು ಆಸೆ ಪಟ್ಟಿರುವುದೆಲ್ಲವೂ ಇವತ್ತು ಸಿಗುತ್ತೆ ಅಂತ ಅಂದುಕೊಂಡು ಎಲ್ಲವನ್ನು ಕೂಡ ತೆಗೆದು ಜಟಕಾ ಗಾಡಿ ಓಡಿಸುವುದಕ್ಕೆ ಶುರು ಮಾಡುತ್ತಾನೆ.
ಶಾರದಾ ತನ್ನ ಮುಖವನ್ನು ಬಟ್ಟೆಯಿಂದ ಒರೆಸಿಕೊಂಡು ಯಾವಾಗ ಬರುತ್ತದೆ ಅಂತ ಕಾಯುತ್ತಿರುತ್ತಾಳೆ. ರಾಜು ಮಾತ್ರ ಬೇಕು ಅಂತಾನೆ ತಡ ಮಾಡುತ್ತಾ ಅವಳಿಗೆ ಹಣ್ಣನ್ನು ತಿನ್ನಿಸಬೇಕಂತ ಕಾಯುತ್ತಲೇ ಇದ್ದ. ಅದೇ ಸಮಯಕ್ಕೆ ರಾಜುವಿನ ಅಕ್ಕ ಸುಜಾತ ಶಾರದಾಳ ಮನೆಗೆ ಬಂದು ಬಾಗಿಲನ್ನು ತಟ್ಟುತ್ತಾಳೆ. ಒಮ್ಮೆ ಇಬ್ಬರಿಗೂ ಗಾಬರಿಯಾಗುತ್ತೆ. ನಂತರ ಶಾರದಾ ಬಾಗಿಲು ತೆರೆದು ಸುಜಾತ ಏನಾದರೂ ಬೇಕಿತ್ತಾ ಅಂತ ಕೇಳುತ್ತಾಳೆ. ಅದಕ್ಕವಳು ರಾಜು ಬಂದಿದ್ದನಾ ಅಂತ ಕೇಳುತ್ತಾಳೆ. ಅದಕ್ಕೆ ಶಾರದಾ ಇಲ್ಲ ಅಂತ ಹೇಳುತ್ತಾಳೆ. ಆವಾಗ ಸುಜಾತ ಅವನಿನ್ನು ಶಾಲೆಗೆ ಹೋಗಿಲ್ಲ, ರಜೆ ಮಾಡಿದ್ದಾನೋ ಇಲ್ಲವೋ ಅದು ಕೂಡ ಗೊತ್ತಿಲ್ಲ, ಒಂದು ವೇಳೆ ಇಲ್ಲಿ ಬಂದರೆ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳಿ ಹೋಗುತ್ತಾಳೆ. ಇದಾದ ಮೇಲೆ ಮತ್ತೆ ಶುರು ಮಾಡುತ್ತಾನೆ. ಅದು ತುಂಬಾ ದೊಡ್ಡದಾಗಿತ್ತು ನಿಜ, ಆದರೆ ಶಾರದಾಳಿಗೆ ಬೇಕಾಗಿರುವ ಮದ್ದು ಮಾತ್ರ ಬರುತ್ತಲೇ ಇರಲಿಲ್ಲ. ಆವಾಗ ಶಾರದಾ ಹೇಳುತ್ತಾಳೆ, ನಿನಗೆ ಹೊಡೆದು ಸಾಕಾಗಿ ಆಗಿರುತ್ತೆ, ಆಮೇಲೆ ನಿನ್ನ ಕೈ ನೋವಾದರೆ ಕಷ್ಟ ಬಿಡು, ನಾನೇ ಹೊಡೆಯುತ್ತೇನೆ ಅಂತ ಹೇಳಿ ಶಾರದಾ ಹಿಡಿದುಕೊಂಡು ಜಟಕ ಗಾಡಿ ಓಡಿಸುವುದಕ್ಕೆ ಶುರು ಮಾಡುತ್ತಾಳೆ. ಶಾರದಾಳ ಮಕ್ಕಳು ಶಾಲೆಗೆ ಹೋಗಿರುತ್ತಾರೆ, ಚೇತನ್ ಕೆಲಸಕ್ಕೆ ಹೋಗಿರುತ್ತಾನೆ. ಹಾಗಾಗಿ ಎಷ್ಟೇ ತಡವಾದರೂ ಕೂಡ ಶಾರದಾಳಿಗೆ ಚಿಂತೆನೇ ಇರುವುದಿಲ್ಲ. ರಾಜುವಿಗೆ ಎಲ್ಲಿಲ್ಲದ ಖುಷಿ. ಅವನು ಜೀವನದಲ್ಲಿ ಜಟಕ ಗಾಡಿಯನ್ನು ಓಡಿಸಿದ್ದ ನಿಜ, ಆದರೆ ಬೇರೆಯವರ ಜೊತೆ ಯಾವತ್ತೂ ಓಡಿಸಿರಲಿಲ್ಲ. ಶಾರದಾಳಿಗೆ ತುಂಬ ಹೊತ್ತು ಹೊಡೆದು ಸಾಕಾಗಿ ಹೋಗಿರುತ್ತೆ, ಕೈ ನೋವು ಕೂಡ ಬಂದಿರುತ್ತೆ. ನಂತರ ಅವನ ಹತ್ತಿರ ಇನ್ನು ಎಷ್ಟು ಹೊತ್ತು ಬೇಕು ಅಂತ ಕೇಳುತ್ತಾಳೆ. ಅದಕ್ಕವನು ಗೊತ್ತಿಲ್ಲ ಕಣೆ, ಒಂದು ಸಲ ಬೇಕಾದರೆ ತಿಂದು ನೋಡು, ಬಂದರೂ ಬರಬಹುದು ಅಂತ ಹೇಳುತ್ತಾನೆ. ಸರಿ ಅಂತ ತಿಂದು ನೋಡಿದರೂ ಕೂಡ ಬರುವುದೇ ಇಲ್ಲ. ಆವಾಗ ರಾಜುವಿಗಂತೂ ತುಂಬಾ ಖುಷಿಯಾಗುತ್ತಿತ್ತು. ಅದಾದ ಮೇಲೆ ಶಾರದಾಳೆ ಖುದ್ದಾಗಿ ಹೇಳುತ್ತಾಳೆ, ಇದು ಹೀಗೆ ಮಾಡಿದರೆ ಬರುವುದೇ ಇಲ್ಲ, ಒಂದು ಸಲ ನನಗೆ ಜೋರಾಗಿ ಮಾಡುವಾಗ ಖಂಡಿತವಾಗಿಯೂ ಬೇಗನೆ ಬಂದೇ ಬರುತ್ತೆ ಅಂತ ಹೇಳಿ ಎಲ್ಲವನ್ನು ಕೂಡ ತೆಗೆದು ತನ್ನ ಸೌಂದರ್ಯವನ್ನು ತೋರಿಸುತ್ತಾಳೆ. ರಾಜು ಅದೇ ಮೊದಲ ಸಾರಿ ನೋಡಿದ್ದರಿಂದ ಅವನ ತಲೆ ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತೆ. ನಂತರ ಕಣ್ಣೆದುರುಗಡೆ ಇರುವ ಹೂವನ್ನು ಸಂಪೂರ್ಣವಾಗಿ ನೋಡಿ ಕಣ್ಣು ತುಂಬಿಕೊಂಡು ದೊಡ್ಡದಾಗಿರುವ ಹಣ್ಣನ್ನು ತಿಂದು ಒಳಗಡೆ ಹಾಕಿ ಕೆಲಸವನ್ನು ಶುರು ಮಾಡುತ್ತಾನೆ. ಕೆಲಸ ಶುರು ಮಾಡಿದ ಸ್ವಲ್ಪ ಹೊತ್ತಲ್ಲಿ ಮದ್ದು ಆಚೆ ಬರುತ್ತೆ. ಆವಾಗ ಶಾರದಾಳಿಗೆ ತುಂಬಾ ಸಂತೋಷವಾಗುತ್ತೆ. ಇನ್ನು ಸ್ವಲ್ಪವೇ ಸಮಯದಲ್ಲಿ ತನ್ನ ಮುಖದಲ್ಲಿ ಆಗಿರುವ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಅಂತ ಅಂದುಕೊಂಡು ಅಲ್ಲೇ ಕೆಳಗೆ ಕುಳಿತುಕೊಂಡು ಧ್ಯಾನ ಮಾಡುವ ರೀತಿಯಲ್ಲಿ ಕಣ್ಣನ್ನು ಮುಚ್ಚಿಕೊಳ್ಳುತ್ತಾಳೆ. ರಾಜು ಆಚೆ ಬರುತ್ತಿರುವ ಗಟ್ಟಿಯಾಗಿರುವ ಮದ್ದನ್ನು ಶಾರದಾಳ ಮುಖದ ಮೇಲೆ ಚೆಲ್ಲಿದಾಗ ಅವಳು ಸಂತೋಷದಲ್ಲಿ ಮುಖದ ಸುತ್ತಲೂ ಹಚ್ಚಿಕೊಂಡು ಫ್ಯಾನ್ ಗಾಳಿಗೆ ಮುಖವನ್ನು ಕೊಟ್ಟು ಬಿಳಿ ಬಣ್ಣದಲ್ಲಿರುವ ಮದ್ದನ್ನು ಸಂಪೂರ್ಣವಾಗಿ ಒಣಗಿಸುತ್ತಾಳೆ. ರಾಜುವಿಗೆ ತುಂಬಾ ಸುಸ್ತಾಗಿದ್ದ ಕಾರಣ ಅಡುಗೆ ಮನೆಗೆ ಹೋಗಿ ಜ್ಯೂಸ್ ತೆಗೆದುಕೊಂಡು ಬಂದು ತನ್ನ ದಾಹವನ್ನು ತೀರಿಸಿಕೊಳ್ಳುತ್ತಾನೆ. ಶಾರದಾ ಮದ್ದು ಒಣಗಿದ ನಂತರ ಜ್ಯೂಸನ್ನು ಕುಡಿದು ಅವನ ಹತ್ತಿರ ಪ್ರತಿದಿನ ಹೀಗೆ ಮಾಡಿ ಹೋಗು ಅಂತ ಹೇಳುತ್ತಾಳೆ. ಅದೇನೋ ಗೊತ್ತಿಲ್ಲ, ಹೀಗೆ 1 ತಿಂಗಳ ತನಕ ಹಚ್ಚಿಕೊಂಡಿದ್ದಕ್ಕೆ ಅವುಗಳು ಸಂಪೂರ್ಣ ವಾಸಿಯಾಗುತ್ತವೆ. ಅಲರ್ಜಿ ವಾಸಿಯಾಗುವುದು ನೋಡಿ ರಾಜುವಿಗೆ ತಲೆ ಬಿಸಿಯಾಗುತ್ತೆ. ಯಾಕೆಂದರೆ ಅವನು ತನ್ನ ಆಸೆಯನ್ನು ತೀರಿಸಿಕೊಳ್ಳುವುದಕ್ಕೆ ತಮಾಷೆಗಾಗಿ ಹೇಳಿದ್ದು, ಆದರೆ ಅದು ವಾಸಿಯಾಗುತ್ತೆ ಅಂತ ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಶಾರದಾಳಿಗೂ ಸಹ ತುಂಬಾ ಸಂತೋಷವಾಗುತ್ತೆ. ಆಗ ಅವಳು ಅವನ ಹತ್ತಿರ, ನಿನಗೆ ಎಷ್ಟು ಹಣ ಬೇಕು ಕೇಳು, ನಿನ್ನ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ರಾಜು ಹೇಳುತ್ತಾನೆ, ಹಣವೇನು ಕೊಡುವುದು ಬೇಡ, ನನಗೆ ನೀನೆಂದರೆ ತುಂಬಾ ಇಷ್ಟ, ಹಾಗಾಗಿ ಆಸೆಯಾದಾಗಲೆಲ್ಲ ಮಾಡುವುದಕ್ಕೆ ಅವಕಾಶ ಕೊಡುವುದಕ್ಕೆ ಹೇಳುತ್ತಾನೆ. ಅದಕ್ಕೆ ಶಾರದಾ ಸರಿ ಅಂತ ಒಪ್ಪಿಕೊಳ್ಳುತ್ತಾಳೆ. ಫ್ರೆಂಡ್ಸ್, ಕತೆ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿಯಾದ ಕತೆಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.